ಇವತ್ತು ನಾವು ವಕಫ್ ಏನು ತಿದ್ದುಪಡಿ ತಂದಾರ ಕೇಂದ್ರ ಸರ್ಕಾರ, ಅದರ ಸಲುವಾಗಿ 2 ತಾರೀಕು ದರ್ಬಾರ್ ಗ್ರೌಂಡ್ ಸಂಜೆ 5 ಗಂಟೆಗೆ ಎಲ್ಲ ನಮ್ಮ ಮುತವಲ್ಲಿಗಳು, ಮದರ್ಸಾಗಳು, ಶಾದಿ ಹಾಲ್ ಚೇರ್ಮನ್ಗಳು ಮತ್ತು ಮಸೂತಿ ಚೇರ್ಮನ್ಗಳು ಎಲ್ಲರಿಗೂ ನಾವು ಕರೆದೀವಿ. 2 ತಾರೀಕು ಸಂಜೆ 5 ಗಂಟೆಗೆ ಎಲ್ಲರಿಗೂ ಬರ್ರಿ ಅಂತ ನಾವು ವಿನಂತಿ ಮಾಡ್ಲಿಕ್ಕತ್ತೀವಿ ದರ್ಬಾರ್ ಗ್ರೌಂಡ್ಗೆ. ಈ BJP ಸರ್ಕಾರ ದಿವಸ ಒಂದೊಂದು ಕೈದೆ ತರ್ತೈತಿ. ಅವ್ರಿಗೆ ಮೈನಾರಿಟಿ ಮುಸಲ್ಮಾನ ಮಂದಿ ಅಂದ್ರೆ ಅವ್ರಿಗೆ ಬರೀ ಕೈದೆ ತರೋದು ಸರ್ಕಾರ ಆಗೈತಿ. ಇಲ್ಲಿ ಸಮಾವೇಶ ಮಾಡ್ಲಿಕ್ಕತ್ತೀವಿ ರೀ ದರ್ಬಾರ್ ಗ್ರೌಂಡ್ಗೆ. ಅದ್ರ ಬಗ್ಗೆ ಇದು ನಮ್ಮ ಒಂದು ದಿಲ್ಲಿ ಮೌಲಾನ ಬರ್ಲಾಕತ್ತಾರ, ಎಲ್ಲ ಸಮಾಜವ್ರಿಗೆ ನಾವು ಕರೀಲಿಕ್ಕತ್ತೀವಿ. ವಕ್ಫ್ ತಿದ್ದುಪಡಿ ಸಲುವಾಗಿ ಒಂದು ಸಮಾವೇಶ ಮಾಡ್ಲಿಕ್ಕತ್ತೀವಿ. ನಮ್ಮ ತನ್ವೀರ್ ಪೀರ ಸಾಹೇಬ್ರು ಬರ್ಲಾಕತ್ತಾರ. ಈಗ ನಾಳೆಗೆ ನಾವು 2ನೇ ತಾರೀಕಿಗೆ ಏನಿದೆ, ಮೇ 2ನೇ ತಾರೀಕಿಗೆ ನಮ್ಮ ವಕಫ್ ಏನು ತಿದ್ದುಪಡಿ ಕಾಯ್ದೆ ಇದೆ ಅದರ ಬಗ್ಗೆ ದೇಶಾದ್ಯಂತ ಒಂದು ವಿರೋಧ ಭಾಸಾಗಿದೆ. ಕೇವಲ ಮುಸ್ಲಿಮ್ಸು ಅಲ್ಲ, ಕೇವಲ ಬರೀ ಮುಸಲ್ಮಾನರು ಮಾಡಲಾಗ್ತಾರಂತ ಏನಿಲ್ಲ, ಎಲ್ಲ ಸಂಘಟನೆಗಳು BJP 1-2 ಪಕ್ಷ ಬಿಟ್ಟರೆ, BJP RS 1-2 ಪಕ್ಷ ಬಿಟ್ಟರೆ ದೇಶದ ಹಲವಾರು ಸಂಘಟನೆಗಳು, ಪಕ್ಷಗಳು, ಅವು ಯಾವ್ಯಾವ ಇದೋ ಅವರದ್ದು ವಿಚಾರವಾದಿಗಳು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಕಫ್ ಏನು ತಿದ್ದುಪಡಿ ಆಗ್ಯದ ಅದರಲ್ಲಿ ಒಂದೇ ಒಂದು ಗುರಿ, ಮುಸ್ಲಿಮರದ ಒಂದು ಸಂಸ್ಥೆಯನ್ನು ನಾಶಪಡಿಸೋದೊಂದು ಗುರಿ ಇಟ್ಕೊಂಡು ಆ ತಿದ್ದುಪಡಿ ಮಾಡಿದ್ದೆ ನಿಮ್ಗೆ ನಮ್ಮೆಲ್ಲರಿಗೂ ಗುರುತು. ಅದರಲ್ಲಿರೋದೆಲ್ಲ ಮೇಜರ್ ಅಂಶಗಳನ್ನು ತಿದ್ದುಪಡಿ ಮಾಡಿಬಿಟ್ಟಾರೆ. ಈಗ ಯಾವ ವಕಫ್ ಸಂಸ್ಥೆ ಅದರದ್ದು ಇಂಟ್ರೆಸ್ಟ್ ಅದರಲ್ಲಿ ಬರುವ ವಕಫ್ ಅಂದ್ರೇನಪ್ಪ, ಜನರು ಮುಸ್ಲಿಂ ದಾನಿಗಳು ದಾನ ಮಾಡಿದ್ದ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗೋದು. ಅವುಗಳು ಹ್ಯಾಂಗೆ ಮುಸ್ಲಿಮರಿಗೆ, ಬಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ, ವಿಧವೆಗಳಿಗೆ, ಹಲವಾರು ಸಮಾಜದಲ್ಲಿ ಏನು ಕೆಳಮಟ್ಟದಲ್ಲಿ ಅವ್ರಿಗೆ ಹೆಲ್ಪ್ ಆಗಲಿಕ್ಕಿದೆ, ವಿಶೇಷವಾಗಿ ಶಿಕ್ಷಣದ ಕ್ಷೇತ್ರದಲ್ಲಿ. ನಾಳೆ ಬರುವಂಥ ಶುಕ್ರವಾರ 2ನೇ ತಾರೀಕಿಗೆ ನಾವು ದರ್ಬಾರ್ ಗ್ರೌಂಡ್ನಲ್ಲಿ ಒಂದು ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ 2025 ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ನ ಬೋರ್ಡ್ ವತಿಯಿಂದ ಒಂದೇನು ಡೈರೆಕ್ಷನ್ ಇದೆ, ಆ ಪ್ರಕಾರ ಬಿಜಾಪುರ ಆ್ಯಕ್ಷನ್ ಕಮಿಟಿ ವತಿಯಿಂದ ನಾವು ಇಲ್ಲಿ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಸಮಸ್ತ ಜಿಲ್ಲೆದ ಜನತೆ ಪರವಾಗಿ, ಜನತೆ ಸಲುವಾಗಿ, ಜನತೆಯವರಿಗೆ ಕರೆಯಲಿಕ್ಕೆ ಇವತ್ತೊಂದು ಮಾಧ್ಯಮ ಮುಖಾಂತರ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ವು. ನಾಳೆ 2ನೇ ತಾರೀಕಿಗೆ ಏನು ವಕಫ್ ಕಾಯ್ದೆ ಅದ ಅದಕ್ಕೆ ನಾವು ಇದು ಮಾಡಬೇಕು ಅದಕ್ಕೆ ಹೇಳಿ ಉದ್ದೇಶದಿಂದ ಎಲ್ಲ ಮಸೂತಿ ಚೇರ್ಮನ್ರು, ಪದಾಧಿಕಾರಿಗಳು, ಎಲ್ಲ ದರ್ಗಾದ ಮುತವಲ್ಲಿಗಳು ಮತ್ತು ಸಜ್ಜಾದೆಗಳು, ಎಲ್ಲ ಸಾಲಿ ಸಂಘ ಸಂಸ್ಥೆಯ ವಕಫ್ಗೆ ಸಂಬಂಧಂಥ ಎಲ್ಲ ಪದಾಧಿಕಾರಿಗಳನ್ನು ಆ ಸಮಾವೇಶದಲ್ಲಿ ಪಾಲ್ಗೊಳ್ಬೇಕನ್ನೋ ಒಂದು ಉದ್ದೇಶದಿಂದ ಒಂದು ದೊಡ್ಡ ಪ್ರಮಾಣದ ಸಮಾವೇಶ ಮಾಡ್ತಾಯಿದ್ವು. ಅದರಲ್ಲಿ ಎಲ್ಲರೂ ಬರಬೇಕಂತ ತಮ್ಮಲ್ಲಿ ಬಿಜಾಪುರ ಆಕ್ಷನ್ ಕಮಿಟಿ ವತಿಯಿಂದ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತದೆ. ಅದು ಅಲ್ಲದೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ ಬೋರ್ಡ್ ಏನದ ಒಂದು ದೇಶದಂತೆ ಪೂರ ಒಂದು ಕಾರ್ಯಕ್ರಮ ಒಂದು ರೂಪ ಮಾಡಿದೆ. ಆದ್ದರಿಂದ ತಾವು ಎಲ್ಲರೂ ಬೇರೆ ಬೇರೆ ಜಿಲ್ಲೆಯಲ್ಲಿ, ಬೇರೆ ಬೇರೆ ಊರಿನಲ್ಲಿ ಒಂದು ಕಾರ್ಯಕ್ರಮ ತಾವು ಹಾಕೊಂಡು ದಿಲ್ಲಿಯಿಂದ ಒಂದು ಪರ್ಸನಲ್ ಬೋರ್ಡ್ ವತಿಯಿಂದ ಒಬ್ಬರು ಅವ್ರಿಗೆ ನೇಮಿಸ್ತಾರ, ಯಾರು ಅವ್ರಿಗೆ ನೇಮಿಸ್ತಾರೋ ಅವ್ರು ಬರ್ತಾರೆ. ಅದ್ರ ಜೊತೆಯಲ್ಲಿ ಬಿಜಾಪುರ ಜಿಲ್ಲೆಯ ಎಲ್ಲ ಮೌಲ್ವಿಗಳು, ಎಲ್ಲ ನಮ್ಮ ಧರ್ಮಗುರುಗಳು, ತನ್ವೀರ್ ಪೀರ ಅವ್ರ ನೇತೃತ್ವದಲ್ಲಿ ಅಲ್ಲಿ ಬಂದು ಒಂದು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತೀವಿ. ಯಾವುದೇ ರೀತಿ ಯಾವ ಥರದ ಬೇರೆ ಬೇರೆ ಚಟುವಟಿಕೆ ಇಲ್ಲ, ಓನ್ಲಿ ವಕ್ಫ್ ಬೋರ್ಡ್ ಬಗ್ಗೆನೇ ಅಲ್ಲೇ ಮಾತಾಡುವುದಿದೆ, ವಕ್ಫ್ ಬೋರ್ಡ್ ಬಗ್ಗೆ ಜನರಿಗೆ ತಿಳುವಳಿಕೆ ಮಾಡುತ್ತದೆ.